Hello guys, welcome back to my channel. So one whole week of vlogging ತುಂಬಾನೇ ಕಷ್ಟ, ಬಟ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಯು ಪೀಪಲ್. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದ ಫಸ್ಟ್ ಡೇ ನಾವು ಕ್ಲಾಸಿಗೆ ಹೋದ ತಕ್ಷಣ ವಿ ಸ್ಟಾರ್ಟೆಡ್ ಚಿಟ್ ಚಾಟಿಂಗ್. ದಟ್ ಈಸ್ ವಾಟ್ ವಿ ಡೂ ಯೂಶ್ವಲಿ. ಹೆಲೋ ಗಾಯ್ಸ್, ಐ ಆಮ್ ಬ್ಯಾಕ್ ಫ್ರಮ್ ದ ಕಾಲೇಜ್. ನಾನು ಯಾವತ್ತೂ ಜಾಸ್ತಿ ಇದು ಜುಮ್ಕಿ ಹಾಕಲ್ಲ, ಸೊ ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಬಟ್ ಎನಿವೇಸ್, ಇವತ್ತು ಕ್ಲಾಸಸ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನನಗೆ ಕಾಲೇಜಲ್ಲಿ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ನಾರ್ಮಲಿ ತುಂಬ ನಾಯ್ಸ್ ಇರುತ್ತೆ, ಹಾಗಾಗಿ. ಬಟ್ ಐ ಆಮ್ ಸೋ ಡ್ಯಾಮ್ ಟಯರ್ಡ್ ರೈಟ್ ನೌ. ನಂಗೆ ನಿದ್ದೆ ಮಾಡಬೇಕು ಅಂತಿದೆ, ಬಟ್ ಐ ಹ್ಯಾವ್ ಸೋ ಮೆನಿ ಕಮಿಟ್ಮೆಂಟ್ಸ್, ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇವತ್ತು ತುಂಬಾ ಕೆಲಸ ಇದೆ. ಆ್ಯಂಡ್ ಗೆಸ್ ವಾಟ್, ಲೈಕ್ ದಿಸ್ ವೀಕೆಂಡ್ ನನಗೆ AIBE ಎಕ್ಸಾಮ್ ಇದೆ. ಸೊ AIBE ಎಕ್ಸಾಮ್ ಏನಂದರೆ ಐ ಗೆಟ್ ಅ ಅಡ್ವೊಕೇಟ್ ಕಾರ್ಡ್ ಆ್ಯಂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂಥರ ಲೈಸೆನ್ಸು. ಸೊ ಯಾ, ಇದು ನಡೀತಾ ಇದೆ. ತುಂಬ ಅಂದರೆ ತುಂಬ ಕೆಲಸಗಳಿದೆ, ಯಾಕಂದರೆ ಆಲ್ಮೋಸ್ಟ್ ಒನ್ ಸೆಮ್ ಮುಗಿತಾ ಬಂತು ನಮ್ಮದು. ಎಷ್ಟು ಬೇಗ ಆಗೋಯ್ತು ಸೀರಿಯಸ್ಲಿ, ನನಗೆ ಶಾಕಿಂಗ್ ಅನಿಸುತ್ತೆ. ಓಕೆ, ಮೋಸ್ಟ್ ಆಫ್ ದಮ್ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಸ್ವಲ್ಪ ಸೋರ್ಸ್ ಇರುತ್ತೆ ಆ್ಯಂಡ್ ಲ್ಯಾಪ್ಟಾಪಲ್ಲಿರುತ್ತೆ. ಸೊ ಇಷ್ಟೊತ್ತು ವರ್ಕ್ ಮಾಡಿಕೊಂಡೆ, ಆಲ್ಮೋಸ್ಟ್ ಡನ್. ಸೊ ಐ ಶೋ ಯು ವಾಟ್ ಐ ಡಿಡ್. ಲೈಕ್ ನಾವೊಂದು ರಿಸರ್ಚ್ ಪ್ರಪೋಸಲ್ನ ಪ್ರಿಪೇರ್ ಮಾಡಬೇಕು ಫಾರ್ ಅ ಡೆಸಿಟೇಷನ್. ಸೊ ಐ ಶೋ ಯು ಮೈ ಟೆಂಟೇಟಿವ್ ರಿಸರ್ಚ್ ಪ್ರಪೋಸಲ್. ಸೊ ಯಾ, ಲೆಟ್ಸ್ ಸಿ. Okay, this is how a tentative research proposal looks like. So this is just a draft. So yeah, here it is. I have to do the research review ಎಲ್ಲ ಮಾಡಬೇಕು ಇನ್ನು. So yeah, this is it. ನಾನು ಕಾಲೇಜ್ ಮುಗಿದ ತಕ್ಷಣ LLM ಜಾಯ್ನ್ ಆಗಿರೋದ್ರಿಂದ AIBEಗೆ ಪ್ರಿಪೇರ್ ಆಗೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ, ಫುಲ್ ಕಾಲೇಜ್ ವರ್ಕ್ ಇತ್ತು. ಹಾಗಾಗಿ ಸೊ ಇವಾಗ ಲೈಕ್ ಆಫ್ಟರ್ ಲೈಕ್ ಸೋ ಮೆನಿ ಡೇಸ್, 3 days ಇದೆ ಅಂದಾಗ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ AIBE. ಸೊ ನಾನು ಮ್ಯಾಕ್ಸಿಮಮ್ ಮಾಡಿದ್ದೇನೆಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಸಾಲ್ವ್ ಮಾಡಿದ್ದಷ್ಟೇ. ಅದನ್ನು ತುಂಬ ಟೈಮ್ ಟೇಕಿಂಗ್ ಇರ್ತಿತ್ತು, ಬಟ್ ಮೋಸ್ಟ್ ಪ್ರಾಬ್ಲಿ ನಾನೊಂದು 4 ಕ್ವೆಶ್ಚನ್ ಪೇಪರ್ಸ್ ಸಾಲ್ವ್ ಮಾಡಿರ್ತೀನಿ ಅಷ್ಟೇ. ದ ಹೋಲ್ ಪ್ರಿಪ್ರೇಷನ್ ಅಷ್ಟೇ ಮಾಡಿರೋದು ನಾನು. ಆ್ಯಂಡ್ ನೀವು ಯಾರಾದರೂ ನೆಕ್ಸ್ಟ್ ಮಾಡ್ತಾ ಇರೋರಿಗೆ ಪ್ಲೀಸ್ ಡೋಂಟ್ ಗೆಟ್ ಸ್ಕೇರ್ಡ್. ತುಂಬ ಕಷ್ಟ ಇರೋಲ್ಲ. LLBಯಲ್ಲಿ ಏನು ಓದಿರ್ತೀರ ಅದೇ ಇರುತ್ತೆ ಮ್ಯಾಕ್ಸಿಮಮ್. ಸೊ ಆ್ಯಂಡ್ ನೈಟ್ ಆಗ್ತಾ ಐ ವಾಸ್ ರಿಯಲಿ ಹಂಗ್ರಿ. ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಐ ಹ್ಯಾಡ್ ಮ್ಯಾಗಿ. ದಿಸ್ ವಾಸ್ ಚಿಕನ್ ಮ್ಯಾಗಿ ಬೈ ದ ವೇ. ನಾನೊಂದು ಶಾರ್ಟ್ ಮಾಡಿ ಹಾಕ್ತೀನಿ ಅದನ್ನು ಕೂಡ. ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಅಗೇನ್. ಸೊ ನನ್ನ ಕಾಲೇಜ್ ವರ್ಕ್ ಆ್ಯಂಡ್ AIBE ಎಕ್ಸಾಮ್ ಮಧ್ಯ ಐ ವಾಸ್ ಶಿಫ್ಟಿಂಗ್ ಆ್ಯಂಡ್ ವರ್ಕಿಂಗ್. ಸೊ ಇಲ್ಲಿ ನೋಡ್ಬೋದು ನೀವು, ಐ ವಾಸ್ ಸೋ ಡ್ಯಾಮ್ ಸ್ಟ್ರೆಸ್ಡ್ ಆ್ಯಂಡ್ ಟಯರ್ಡ್. ಮ್ಯಾಕ್ಸಿಮಮ್ ಟಯರ್ಡ್ನೆಸ್ ನನಗೆ ಸೀರಿಯಸ್ಲಿ ಇವತ್ತೇ ಬಂದಿತ್ತು. ಆ್ಯಂಡ್ ನನ್ನ ಲ್ಯಾಪ್ಟಾಪ್ ಕೂಡ ಬ್ಯಾಟ್ರಿ ಲೋ ಆಗಿತ್ತು. ಸೊ ದ್ಯಾಟ್ ಇಸ್ ಹೌ ಇಟ್ ಈಸ್. ವೆನ್ಸ್ಡೇ ನನಗೆ ಜಾಸ್ತಿ ಕ್ಲಾಸಸ್ ಇರಲಿಲ್ಲ, ಸೊ ಬೇಗ ಕ್ಲಾಸಸ್ ಮುಗಿಸ್ಕೊಂಡು ನಾನು ರೂಮಿಗೆ ಬಂದೆ. ಬಟ್ ಐ ವಾಸ್ ರಿಯಲಿ ಎಕ್ಸೈಟೆಡ್ ಫಾರ್ ಸಮಥಿಂಗ್ ಎಲ್ಸ್. ಅದನ್ನು ನಾನು ಮುಂದೆ ವೀಡಿಯೋಲ್ಲಿ ಹೇಳ್ತೀನಿ. ಸೊ ಕಂಟಿನ್ಯೂ ವಿತ್ ದ ವಿಡಿಯೋ. Also, give me a review. What is this classic review? Classic. Pathetic. Okay, I am back from the college. But ಒಂದು ಎಕ್ಸೈಟಿಂಗ್ ಥಿಂಗ್ ಏನಂದರೆ, ಐ ಆಮ್ ಗೋಯಿಂಗ್ ಸಮ್ವೇರ್ ಎಲ್ಲ ಯಾಕೆ ನಾನು ತಮ್ಮನೆಲ್ಲ ಹಾಕಿರ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಹೇರ್ ಕಟ್ ಡನ್ ಗೈಸ್. ಇಷ್ಟು ಚೆನ್ನಾಗಿರೋ ಕೂದಲು ಯಾಕೆ ಕಟ್ ಅದೆಲ್ಲ ಬೇಡ. ಇಟ್ಸ್ ಜಸ್ಟ್ ಲೈಕ್ ಸ್ಮೂತ್ನಿಂಗ್ ಮಾಡಿಸಾದ್ಮೇಲೆ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಯೋರ್ ನ್ಯಾಚುರಲ್ ಹೇರ್. ಸೊ ಆವಾಗ ಯು ವಿಲ್ ಹ್ಯಾವ್ ಟು ಕಟ್ ಯುವರ್ ನಾರ್ಮಲ್ ಹೇರ್ ಸೊ ದಟ್ ಸ್ವಲ್ಪ ಗ್ರೋ ಆಗಲಿ ಅಂತ. ಸೊ ಐ ವಾಸ್ ರಿಯಲಿ ಎಕ್ಸೈಟೆಡ್. ಆ್ಯಂಡ್ ನಮ್ಮಮ್ಮನ ಒಪ್ಸೋದು ತುಂಬ ಕಷ್ಟ ಆಯಿತು. ಬಟ್ somewhere I have convinced her. So I am going to cut my hair.
ಒಂದು 2-3 ಪಿಕ್ಚರ್ಸ್ ಇದೆ. ಸೊ ಅಲ್ಲಿ ಇಲ್ಲಿ ಹಾಕಿರ್ತೀನಿ ಹೌ ಐ ವಾಂಟ್ ಕಟ್ ಅಂತ ನನ್ನ ರೆಫರೆನ್ಸಸ್ಸು. ಸೊ ಆ ರೀತಿ ಬಂದರೆ ಚೆನ್ನಾಗಿರುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಲೆಟ್ಸ್ ಹೋಪ್ ದ ಬೆಸ್ಟ್ ಆ್ಯಂಡ್ ಚೆನ್ನಾಗಿ ಕಾಣ್ತೀನಿ ಅಂತ ಒಂದು ಒಳ್ಳೆ ಹೋಪಲ್ಲಿ ಹೋಗ್ತಾ ಇದ್ದೀನಿ. ಸೊ ಯಾ, ಲೆಟ್ಸ್ ಗೋ. ಎಸ್, ಐ ಆಮ್ ನಾಟ್ ಕಿಡಿಂಗ್. ನಾನು ಎಷ್ಟೊಂದು ಸಲ ಹೇರ್ ಕಟ್ ಮಾಡಿಸಿದ್ರು ಐ ಆಮ್ ಲೈಕ್ ವೆರಿ ರೆಗ್ಯುಲರ್ ಕಸ್ಟಮರ್ ಆಫ್ ಹೇರ್ ಕಟ್ ಅಂತ ಹೇಳ್ಬೋದು. ಬಟ್ ಐಲ್ ಬಿ ರಿಯಲಿ ಸ್ಕೇರ್ಡ್ ಎವ್ರಿ ಟೈಮ್ ನಾನು ಹೇರ್ ಕಟ್ ಮಾಡ್ಸೋಕೆ ಹೋದಾಗೂ ಐಲ್ ಬಿ ರಿಯಲಿ ಸ್ಕೇರ್ಡ್. ಸೊ ದಿಸ್ ಈಸ್ ವೇರ್ ನನಗೆ ಹಾರ್ಟ್ ಬೀಟ್ ಲಿಟ್ರಲಿ ಹೈಯೆಸ್ಟ್ ರೇಟಲ್ಲಿತ್ತು ಅನಿಸುತ್ತೆ. ಬಿಕಾಸ್ ಐ ವಾಸ್ ಗೋಯಿಂಗ್ ಶಾರ್ಟ್ ದಿಸ್ ಟೈಮ್, ಹಾಗಾಗಿ ಐ ಡಿಂಟ್ ವಾಂಟೆಡ್ ಟು ಗೋ ದ್ಯಾಟ್ ಶಾರ್ಟ್. ಬಟ್ ಇಲ್ಲಿ ದಿಸ್ ವಾಸ್ ಮೈ ಹೇರ್ ಕಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ವಿತ್ ದ ಹೇರ್ ಕಟ್. ನಮ್ಮ ಮನೆಗೆ ಬಂದ ತಕ್ಷಣ ಐ ಹ್ಯಾಡ್ ಟು ಮೇಕ್ ದಿಸ್ ವಿಡಿಯೋ ಆಫ್ ಮೀ, ಲೈಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಮನೆಗೆ ಬಂದರೆ ಇಟ್ಸ್ ಅ ಪ್ರೋ. ನಾವು ಲೈಕ್ ಎಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲಿ ಬಂದುಬಿಟ್ಟು ನಮಗೆ ಸ್ನ್ಯಾಕ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಯಾವುದೇ ಹುಡುಗಿ ಆದರೂ ಹೇರ್ ಕಟ್ ಮಾಡಿಸಿದ ತಕ್ಷಣ ಅವ್ರ ಹೇರ್ ಟಚ್ ಮಾಡ್ತಾ ಇರಲಿಲ್ಲ ಅಂದರೆ ದ ಹೋಲ್ ಡೇ ಹೇರ್ ಕಟ್ ಮಾಡಿಸಿಲ್ಲ ಅಂತಲೇ ಅನ್ಕೋಬೇಕು. ನನಗಿವತ್ತೇ ಇದಿದೆ, ಒಂದು ಸಬ್ಮಿಷನ್ ಇದೆ. ಸೊ ಅದನ್ನು ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಹೇರ್ ಕಟ್ ಮಾಡಿದ ತಕ್ಷಣ ಅಕ್ಕಪಕ್ಕ ಇರೋರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ಆ್ಯಕ್ಚುಲಿ ಇದು ರೆಕಾರ್ಡ್ ಮಾಡ್ಕೊಳ್ಳೋ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆನೇ ಅವಳು ನೋಡಿಬಿಟ್ಟಿದ್ಲು ನನ್ನ ಹೇರ್ ಕಟ್ನ. ಸೊ ಐ ವಾಸ್ ಆಸ್ಕಿಂಗ್ ಔ ಟು ಫೇಕ್ ರಿಯಾಕ್ಟ್ ಇಲ್ಲಿ. ಆಲ್ರೆಡಿ ಲೇಟ್ ಇದ್ದೀನಿ ಆ್ಯಂಡ್ ಅದರಲ್ಲಿ ID ಕಾರ್ಡ್ ಬಿಟ್ಟು ಹೋಗ್ತಿದ್ದೆ ಇವಾಗ. ಸೊ ಐ ಆಮ್ ಲೈಕ್ ರನ್ನಿಂಗ್. ಕ್ಲಾಸಸ್ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 2 months ಆಗಿದೆ ಈ ಕಾಲೇಜ್ ಜಾಯ್ನ್ ಆಗಿ. ಬಟ್ ಎವ್ರಿ ಟೈಮ್ ನಾವು ಕ್ಯಾಂಟೀನಲ್ಲಿ ಏನಾದರೂ ಒಂದು ಹೊಸ ಮೆನ್ಯೂ ಟ್ರೈ ಮಾಡ್ತೀವಿ. ಇವತ್ತು ಪಾನಿಪುರಿ ಆಗಿತ್ತು. ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಮ್ಮ ರಿಯಾಕ್ಷನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ವಿ ಹ್ಯಾವ್ ಲೈಕ್ ಮೆನಿ ಐಟಮ್ಸ್ ಆನ್ ದ ಲಿಸ್ಟ್ ಇನ್ನೂ ಟ್ರೈ ಮಾಡಬೇಕು ಅಂತ ಇರೋದು. ಸೊ ಟ್ರೈ ಮಾಡ್ತಾ ಇದ್ದಂಗೆಲ್ಲ ನಾನು ವಿಡಿಯೋ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೇಗಿರುತ್ತೆ ಅಂತ. But we really have a huge canteen, guys. So yeah, this is it about number review of Pani Puri. ನಾನು ರೂಮಿಗೆ ಬಂದು 1.5-2 hours ಆಗಿದೆ ಮೋಸ್ಟ್ಲಿ. I have to like study because ನನಗೆ ಸಂಡೇ ಎಕ್ಸಾಮ್ ಇದೆ. ಟುಡೇ ಇಸ್ ಥರ್ಸ್ಡೇ, ಸೊ ಐ ಹ್ಯಾವ್ ಲೈಕ್ 2 days. ಬಟ್ ಏನು ಮಾಡಿದೆ ಈ 1.5 or 2 hours ಅಂದರೆ ಐ ಸ್ಟಾರ್ಟೆಡ್ ಕ್ಲೀನಿಂಗ್. ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಲ್ಲ, ವೆನ್ ಯು ಲೈಕ್ ಹ್ಯಾವ್ ರಿಯಲಿ ಹಾರ್ಡ್ ಡೇ ಆರ್ ಲೈಕ್ ವೆರಿ ಬ್ಯುಸಿ ಡೇ, ನಿಮಗೆ ಕ್ಲೀನ್ ಮಾಡಬೇಕು ಅನಿಸುತ್ತೆ. ಸೊ ದ್ಯಾಟ್ಸ್ ಹೌ ಐ ಆಮ್ ಲೈಕ್ ಲಿಟ್ರಲಿ ದ್ಯಾಟ್ಸ್ ಹೌ ಐ ಆಮ್. ಸೊ ಕುತ್ಕೊಂಡು ನಾನು ಕ್ಲೀನ್ ಮಾಡ್ತಾ ಕೂತೀನಿ. ಆ್ಯಂಡ್ ದೆನ್ ಐ ರಿಮೆಂಬರ್ ಐ ಹ್ಯಾವ್ ಟು ಸ್ಟಡಿ. ಐ ಆಮ್ ಲೈಕ್ ಏನು ಮಾಡೋದು ಇವಾಗ? ಐ ಆಲ್ರೆಡಿ ಲಾಸ್ಟ್ ಲೈಕ್ 1.5-2 hours. ಸೊ ಇವಾಗ ಕುತ್ಕೊಂಡು ಓದಬೇಕು ಅಂತ ಕೂತಿದ್ದೀನಿ. ಸೊ ಯಾ, ದಿಸ್ ಇಸ್ ಹೌ ಇಸ್ ಹ್ಯಾಪ್ನಿಂಗ್. ಐ ಥಿಂಕ್ ದಟ್ಸ್ ಹೌ ಐ ಆಮ್. ಐ ಥಿಂಕ್ ತುಂಬ ಜನ ಹಾಗೆ ಇರ್ತಾರೆ ಅಂತ ನನಗೂ ಅನಿಸ್ತಾ ಇದೆ. ಸೊ ಯಾ, ಲೆಟ್ಸ್ ಸ್ಟಡಿ. ಓಕೆ, ಬಾಯ್. ಓಕೆ, ಲುಕ್ ಅಟ್ ದಿಸ್ ಬುಕ್ಸ್. ನಾನು ಈ ವಿಡಿಯೋಲಿ ತುಂಬ ಸಲ AIBE ಎಕ್ಸಾಮ್ ಅಂತ ಮೆನ್ಷನ್ ಮಾಡಿರ್ತೀನಿ. ಅದಕ್ಕೋಸ್ಕರ ನಾನು ಇದೆಲ್ಲ ಓದ್ತಾ ಇರೋದು. ಸೊ ಏನಂದರೆ LLB ಮುಗಿದ ತಕ್ಷಣ ಆರ್ LLB ಫೈನಲ್ ಇಯರಲ್ಲಿದ್ದಾಗ ನಾವು ಈ ಎಕ್ಸಾಮ್ ತೊಗೋಬೋದು. ಏನಂದರೆ ಎನ್ರೋಲ್ಮೆಂಟ್ ಆದಮೇಲೆ ನಮಗೆ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಲೈಸೆನ್ಸು ಈ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇರಲ್ಲ. 100 marks, 3 hours ಎಕ್ಸಾಮ್ ಇದು. ಸೊ ನಮಗೊಂದು ಕಾರ್ಡ್ ಕೂಡ ಸಿಗುತ್ತೆ ಆ್ಯಸ್ ಐಡೆಂಟಿಫಿಕೇಷನ್ ಅಡ್ವೊಕೇಟ್ಸ್ ಅಂತ. ಸೊ ಅದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದೀನಿ. ಬಟ್ ಮೋಸ್ಟ್ಲಿ ಇಟ್ಸ್ ಅ ಓಪನ್ ಬುಕ್. ಸೊ ನಾವು ಬೇರ್ ಆ್ಯಕ್ಟ್ಸ್ ತೊಗೊಂಡು ಹೋಗ್ಬೋದು. ಸೊ ಬೇರ್ ಆ್ಯಕ್ಟ್ಸ್ ಅಂದರೆ ಈ ರೀತಿ ಇರುತ್ತೆ ಬೇರ್ ಆ್ಯಕ್ಟ್ಸ್. ಸೊ ಓನ್ಲಿ ಸೆಕ್ಷನ್ಸ್ ಆ್ಯಂಡ್ ಫ್ಯೂ
ಸೆಕ್ಷನ್ಸಿಗೆ ಸಂಬಂಧಪಟ್ಟಿರೋ ಅಂಥ ಒಂದು ಪನಿಷ್ಮೆಂಟ್ಸ್ ಆಗಿರ್ಬೋದು ಆ್ಯಂಡ್ ಮೀನಿಂಗ್ಸ್ ಆಗಿರ್ಬೋದು ಆ ರೀತಿ ಇರುತ್ತೆ ಅಷ್ಟೇ. ಸೊ ದಟ್ ಈಸ್ ಆಲ್ ಅಬೌಟ್ ಇಟ್. ಆ್ಯಂಡ್ ಸಂಡೇ ಎಕ್ಸಾಮ್ ಇದೆ ಆ್ಯಂಡ್ ಎಸ್ ಐ ಆಮ್ ಲೈಕ್ ರಿಯಲಿ ನರ್ವಸ್. ಆ್ಯಂಡ್ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗ್ತಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಆ್ಯಂಡ್ ಲ್ಯಾಪ್ಟಾಪಲ್ಲಿ ಎರಡರಲ್ಲೂ ಐ ಹ್ಯಾವ್ ಟು ಜಸ್ಟ್ ರೀಡ್, ಅದಕ್ಕಾಗಿ ನಾನು ಮಾಡೋಕ್ಕಾಗಿಲ್ಲ ವೀಡಿಯೋ. ಬಟ್ ಯಾ ದ್ಯಾಟ್ಸ್ ಇಟ್ ಅಬೌಟ್ AIB. ಯಾ ನಾನು ನಿಜ ಮಲಗಬೇಕು ಇವಾಗ. ಲುಕ್ ಅಟ್ ಮೈ ಐಸ್ ಲೈಕ್ ಇಟ್ಸ್ ಬಿಕಮಿಂಗ್ ರೆಡ್. ಸೊ ಐಲ್ ಸ್ಲೀಪ್ ಆಫ್ ನೌ. ಗುಡ್ ನೈಟ್. ಬ್ಯಾಕ್. ಸೊ ಅಂತ ಗೊತ್ತಾ, ಒಂದು ಚಿಕ್ಕ ಐಡಿಯಾ ಬಂತು. ಐ ವಾಂಟೆಡ್ ಟು ಚೇಂಜ್ ಮೈ ಟೇಬಲ್ ಲುಕ್ ಏನಿದೆ ಅದನ್ನು. ಐ ಥಿಂಕ್ ನೀವು ಮೊದಲಿಂದ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತು, ಐ ರಿಯಲಿ ಲೈಕ್ ಮೇಕ್ ಓವರ್ಸ್ ಆ್ಯಂಡ್ ಸ್ಟಫ್ ಅಂತ. ಸೊ ನಾನು ಎಕ್ಸಾಮ್ ಆದಮೇಲೆ ಲೈಕ್ ನೆಕ್ಸ್ಟ್ ವೀಕ್ ಇಫ್ ಐ ಗೆಟ್ ಟೈಮ್ ಆಫ್ಕೋರ್ಸ್ ನಾನು ಮಾಡಬೇಕು ಅಂತ ಇದ್ದೀನಿ, ಲೈಕ್ ದ ಮೇಕ್ ಓವರ್. ಸೊ ನಿಮ್ಮ ಯಾರಾದರೂ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಹೋಗ್ಬಿಟ್ಟು ಜಸ್ಟ್ ಸೆಂಡ್ ಮಿ ಫ್ಯೂ ರೆಫರೆನ್ಸಸ್ ಇಫ್ ಯು ಹ್ಯಾವ್ ಟೈಮ್, ಬಿಕಾಸ್ ನೋಡೋಣ ವೆದರ್ ಐ ಕ್ಯಾನ್ ಪುಲ್ ಇಟ್ ಆಫ್ ಅಂತ. ಪ್ಲೀಸ್ ಲೋ ಬಡ್ಜೆಟಲ್ಲಿ ನೋಡಿ. ಆ್ಯಂಡ್ ಯಾ ದ್ಯಾಟ್ಸ್ ಇಟ್ ಗೈಸ್. ಇವಾಗ ಐ ಹ್ಯಾವ್ ಟು ಟೇಕ್ ರೆಸ್ಟ್ ಆ್ಯಂಡ್ ಓದೋದಿದೆ, ತುಂಬ ಓದೋದಿದೆ. ಸೊ ಬೈ ಬೈ ಗೈಸ್. ಸ್ಯಾಟರ್ಡೇ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ದಿಸ್ ಇಸ್ ಸಂಡೇ AIB ಎಕ್ಸಾಮ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಸೊ ದಿಸ್ ಈಸ್ ಇಟ್ ಫಾರ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.